ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಪಾಪುನ ಒಂದು ಬೆಡ್ಶೀಟ್ ಮೇಲೆ ಈ ರೀತಿಯಾಗಿ ಮಲಗಿಸಿದ್ದೆ. ಸೊ ಜಾಸ್ತಿ ಎತ್ಕೊಳ್ಳೋದಕ್ಕಿಂತ ಮಕ್ಕಳನ್ನ ಈ ರೀತಿಯಾಗಿ ಆರಾಮಾಗಿ ಬಿಟ್ಬಿಟ್ರೆ ಅಲ್ವಾ ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಂಡಿರ್ತಾರೆ. ಸೊ ಅವಳ ಪಕ್ಕ ನಾನು ಕುತ್ಕೊಂಡಿರ್ಬೇಕಷ್ಟೇ ಯಾವಾಗಲೂ ಕೂಡ. ಅಂದರೆ ಅವಳ ಹಿಂದೆ ಮುಂದೆ ನಾನು ಇದ್ದೀನಿ ಅಂದರೆ ಅವಳೇನೂ ಅಳೋದಿಲ್ಲ. ಅವಳನ್ನ ಪಾಡಿಗೆ ಒಬ್ಬಳನ್ನೇ ಮಲಗಿಸ್ಬಿಟ್ರೆ ಅವಾಗ ತುಂಬ ಅಳ್ತಾಳೆ. ಸೊ ಹಾಗಾಗಿ ನಾನು ಅವಳ ಹತ್ರನೇ ಇದ್ದೆ. ಹಾಗೆ ಮುಂದೆ ಹೋಗ್ತಿದ್ಲು ಅವಳು. ಸೊ ಈ ರೀತಿ ನೋಡೋದಕ್ಕೆ ಒಂಥರ ಖುಷಿ ಆಯಿತು. ಫಸ್ಟ್ ಟೈಮ್ ಅವಳು ಈ ರೀತಿಯಾಗಿ ದಬಾ ಹಾಕ್ಕೊಂಡು ಮುಂದಕ್ಕೆ ಕ್ರಾಲ್ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದು. ಸೊ ಅಲ್ಲೇ ಇದ್ನಲ್ಲ ಅಂತ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ. ಸೊ ಎಷ್ಟೊತ್ತವರೆಗೂ ಗೊತ್ತು, ಆಲ್ಮೋಸ್ಟ್ ಒಂದು 5 ನಿಮಿಷದ ತನಕನೂ ಅವಳು ಮುಂದೆ ಕ್ರಾಲ್ ಮಾಡ್ಕೊಂಡು ಹೋದ್ಲು. ನಾನು ಎಷ್ಟು ಸತಿ ಹಿಂದೆ ತನಕ ಬಿಟ್ಟರು ಮತ್ತೆ ಅವಳು ಹಾಗೆ ಅದೇನು ಬೆಡ್ಶೀಟು ಎಂಡ್ ತನಕ ಇದೆ ಅಲ್ಲಿವರೆಗೂ ಹೋಗೋಳು. ಸೊ ಒಂಥರ ಖುಷಿ ಆಯಿತು ನನಗೆ. ಬೇಗ ನನ್ನ ಮಗಳು ಅಂಬೆಗಾಲಿಡೋದನ್ನ ಕೂಡ ಕಲ್ತ್ಕೊತಾಳೆ ಅನ್ನೋದು. ಸೊ ಸುಮಾರು ಜನ ಹೇಳ್ತಾ ಇರ್ತೀರ, ಗಂಡು ಮಕ್ಳಿಗಿಂತ ಹೆಣ್ಮಕ್ಳು ಬೇಗ ಅಂಬೆಗಾಲು ಹಾಕೋದು, ನಡೆಯೋದು, ಮಾತಾಡೋದು ಎಲ್ಲ ಕಲ್ತ್ಕೊತಾರೆ ಅಂತ. ಸೊ ನಮ್ಮ ಮನೆಯಲ್ಲಿ ಏನು ಗೊತ್ತಾ, ಗಂಡು ಮಕ್ಳನ್ನ ನೋಡಿ ಇವಳು ಇವಾಗ ಎಲ್ಲ ಸ್ವಲ್ಪ ಬೇಗ ಮಾಡೋದ್ರಿಂದ ಅಲ್ವಾ ನಮಗೆಲ್ಲ ಒಂಥರ ಹೊಸದು ಅಂತ ಅನಿಸುತ್ತೆ. ಜೊತೆಗೆ ತುಂಬ ಆಶ್ಚರ್ಯ, ಖುಷಿ ಕೂಡ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ಸ್ವಲ್ಪ ಬೇಗ ಎಲ್ಲನೂ ಕಲಿತಾ ಇದ್ದಾಳಲ್ಲ ಅಂತ ಅಷ್ಟೇನೆ. ಸೊ ತುಂಬ ಖುಷಿ ಆಯಿತು ನನಗಂತೂ. ಈ ಥರ ಎಲ್ಲ ಅವಳು ಆಟ ಆಡೋವಾಗ ನೋಡೋದಕ್ಕೆ ಆಗಿರ್ಬೋದು, ಜೊತೆಗೆ ಅದೇನೋ ಒಂಥರ ಸೌಂಡ್ ಮಾಡ್ತಿರ್ತಾಳೆ ಅವಳು, ಹ್ಞೂ ಅಂತೆಲ್ಲ ಹೇಳ್ಕೊಂಡು ನಾವೇನ ಮಾತಾಡಿದ್ರೆ ಅದಕ್ಕೆ ರಿಯಾಕ್ಟ್ ಮಾಡೋದಾಗಿರ್ಬೋದು. ಇದನ್ನೆಲ್ಲ ಮಾಡುವಾಗ ನನಗಂತೂ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ಬೋದು. ಆದಷ್ಟು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಳ್ತಾ ಇರ್ತೀನಿ. ಇನ್ನು ಅವತ್ತಿನ ದಿನ ನಾನು ಜಾಸ್ತಿ ಏನೂ ವ್ಲಾಗ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಸೊ ಮತ್ತೆ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಪಾಪು ಎದ್ದಿದ್ದಾಗ ಅಲ್ಲ ಮೇಲ್ಗಡೆ ಸಿರಪೆಲ್ಲ ಹಾಕ್ಬಿಟ್ಟು ಕೆಳಗಡೆ ಕರ್ಕೊಂಬರ್ತೀನಿ, ವಿಟಮಿನ್ D3 ಎಲ್ಲನೂ. ಆಲ್ಮೋಸ್ಟ್ ಒಂದು 15-20 ನಿಮಿಷ ತನಕ ಎದ್ದಿರ್ತಾಳೆ. ಅದಾದಮೇಲೆ ಅವಳ ಪಾಡಿಗಳನ್ನ ಫೀಡಿಂಗ್ ಎಲ್ಲ ಮಾಡಿಸ್ಬಿಟ್ಟು ಸೋಫಾ ಮೇಲೆ ಈ ರೀತಿಯಾಗಿ ಮಲಗಿಸಿದ್ದೆ. ಫುಲ್ ನಿದ್ದೆನೇ ಹೋಗ್ಬಿಟ್ಟಿದ್ಲು. ಸರಿ ಇನ್ನೇನು ಅಂತ ಅಂದ್ಬಿಟ್ಟು ಹಾಗೆ ಮಲಗಿಸಿದ್ದೆ. ಸ್ವಲ್ಪ ಇಲ್ಲಿ ಏನಂತಾರೆ ಹಾಲೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ, ಕಾರ್ಪೆಟೆಲ್ಲನೂ ಕೂಡ ವ್ಯಾಕ್ಯೂಮ್ ಕ್ಲೀನ್ ಮಾಡ್ಕೊಂಬಿಡೋಣ. ಅದಾದಮೇಲೆ ಕೆಳಗಡೆನೇ ಒಂದು ಬೆಡ್ಶೀಟ್ನ ಹಾಸ್ಬಿಟ್ಟು ಮಲಗಿಸಿದ್ರೆ ಫ್ಯಾನ್ ಆನ್ ಮಾಡಿಬಿಟ್ಟು ಸುಮಾರು ಒಂದು 2 ಅವರ್ ತನಕ ಮಲ್ಕೊತಾಳೆ. ಇವಾಗ ಜೋಕಾಲಿನಲ್ಲಿ ಮಲ್ಕೊಳ್ಳೋದಕ್ಕಿಂತ ಪಾಪುಗೆ ಈ ರೀತಿಯಾಗಿ ಕಾರ್ಪೆಟ್ ಮೇಲೇ ಒಂದು ಬ್ಲ್ಯಾಂಕೆಟನ್ನು ಹಾಕಿ ಮಲಗಿಸಿದ್ರೆ ಅಚ್ಚುಕಟ್ಟಾಗಿ ಒಂದು 2 ಅವರ್ ತನಕ ನಿದ್ದೆ ಮಾಡ್ತಾಳೆ. ಇನ್ನು ಪಾಪುಗೆ ಡೈಪರ್ ಚೇಂಜ್ ಮಾಡಿರಲಿಲ್ಲ ಬೆಳಗ್ಗೆ. ಸೊ ಹಾಗಾಗಿ ಇವಾಗ ಡೈಪರ್ ಚೇಂಜ್ ಕೂಡ ಮಾಡಿದೆ. ಸುಮಾರು ಜನ ಅದನ್ನು ಕೂಡ ಕೇಳ್ತಿರ್ತೀರ, ಯಾವಾಗಲೂ ಕೂಡ ಡೈಪರ್ ಯೂಸ್ ಮಾಡ್ತೀರಾ ಪಾಪುಗೆ ಅಂತ. ಸೊ ಪಾಪುಗೇನು ರ್ಯಾಷಸ್ ಆ ಥರ ಎಲ್ಲ ಆಗೋದಿಲ್ಲ. ನಾನು ಅದನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೊತೀನಿ ಅಂತಲೇ ಹೇಳ್ಬೋದು. ಯಾಕಂದರೆ ಇವಾಗ ಡೈಲಿ ನಾನು ಡೈಪರ್ ಹಾಕ್ತಾಯಿದ್ದೀನಿ ಅಂತಂದರೆ ಖಂಡಿತ ಬೇರೆ ಮಕ್ಕಳಿಗೆ ರ್ಯಾಷಸ್ ಎಲ್ಲ ಆಗುತ್ತೆ. ಬಟ್ ಸಿರಿಗೆ ಆ ಥರದ್ದೆಲ್ಲ ಏನೂ ಇಲ್ಲ. ಮತ್ತು ನಾನು ಡೈಪರ್ ಏನು ಯೂಸ್ ಮಾಡ್ತಾಯಿದ್ದೀನಿ ಪಾಪುಗೆ, ಅದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಲಾಂಗ್ ಟೈಮ್ ನಾವು ಡೈಪರ್ನ ಹಾಗೆ ಅಂದರೆ ಏನಂತಾರೆ ಬೆಳಗ್ಗೆ ಹಾಕಿರ್ತೀವಿ, ಸಂಜೆ ತನಕನೂ ಅದೇ ಡೈಪರ್ನೇ ಬಿಟ್ಬಿಟ್ರೆ ಸೊ ಅವಾಗ ಸ್ವಲ್ಪ ರ್ಯಾಷಸ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿಕೊಂಡು ಒಂದು 6 hours ಒಂದ್ಸಲಿ ಈ ಡೈಪರ್ನ ಚೇಂಜ್ ಮಾಡ್ತಾ ಇರಬೇಕು. ಆವಾಗ ಮಕ್ಳಿಗೇನಂತ ರ್ಯಾಷಸ್ ಆಗೋಲ್ಲ. ಸೊ ಆದರೆ ಇನ್ನೂ ಒಂದು 5 ಅವರ್ಗೆಲ್ಲ ಚೇಂಜ್ ಮಾಡಿದ್ರೂ ಒಳ್ಳೆಯದೇ. ಬಟ್ ನಾನು 6 hours ಒಂದ್ಸರಿ ಚೇಂಜ್ ಮಾಡ್ತೀನಿ. ಸೊ ನಾನು ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಒಳಗಡೆ ಬರೋ ಅಷ್ಟೊತ್ತಿಗೆ ಪಾಪು ಕೂಡ ಎದ್ದೇ ಬಿಟ್ಟಿದ್ಲು. ಎದ್ದುಬಿಟ್ಟ ಇನ್ನೊಂದು ಸ್ವಲ್ಪ ಹೊತ್ತು ಪಾಚೋಳದಲ್ವ ನೀನು? ಯಾಕೆ ಎದ್ದೆ ನೀನು? ಜಂಪ್ ಮಾಡ್ತೀಯ ಇವಾಗ ನೀನು? ಹಾಂ, ಜಂಪ್. ಅಯ್ಯ ಬಾ ಬಾರಕಂದ 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 ಮಗಳು. ಇನ್ನು ಪಾಪುನ ಈ ರೀತಿಯಾಗಿ ಕೆಳಗಡೆ ಒಂದು ಬ್ಲ್ಯಾಂಕೆಟ್ ಹಾಕ್ಬಿಟ್ಟು ಮಲಗಿಸ್ತಿರ್ತೀನಿ. ಅವಳ ಪಾಡಿಗಳು ಅಲ್ಲೇ ಆಟ ಆಡ್ತಾ ಇರ್ತಾಳೆ. ಒಟ್ಟು ಅವಳಿಂದ ಮುಂದೆ ನಾನು ಓಡಾಡ್ತಿದ್ರೆ ಅವಳಿಗೆ ಒಂಥರ ಖುಷಿ. ಅವಳನ್ನ ಬಿಟ್ಟು ಎಲ್ಲಾದರೂ ನಾನು ಅಡುಗೆ ಮನೆಗೆ ಹೋಗ್ಬಿಟ್ಟಿದ್ದೀನಿ ಅಂದರೆ ಅವಳು ಕಾಣಲ್ವಲ್ಲ, ಆವಾಗ ಪಾಪು ಅಳ್ತಿರ್ತಾಳೆ. ಸೊ ಆವಾಗವಾಗ ಮಾತಾಡಿಸ್ತಾ ಇರಬೇಕು. ಸೊ ಈ ರೀತಿಯಾಗಿ ಮಲಗಿಸ್ಬಿಟ್ರೆ ಅವಳೇ ದಬ್ಬ ಹಾಕ್ಕೊಳ್ಳೋದು, ಆಮೇಲೆ ಈ ಥರ ಮುಂದೆಗಡೆ ಕ್ರಾಲ್ ಮಾಡೋದು ಎಲ್ಲ ಮಾಡ್ತಿರ್ತಾಳೆ. ಸರಿ ನಾನು ಹೊರಗಡೆ ಕೂಡ ಕಸ ಗುಡಿಸ್ತಾ ಇದ್ದೆ, ನೆಲ ಎಲ್ಲ ಒರೆಸ್ಕೊಂಡೆ. ಬಟ್ ಪಾಪು ಎದ್ಲಲ್ಲ ಅಂತ ಪಾಪು ನೋಡೋದಕ್ಕೆ ಅಂತ ಬಂದೆ. ಹೊರಗಡೆ ಫುಲ್ ಡ್ರೈ ಆಗೋಗಿತ್ತು. ಇನ್ನು ಡ್ರೈ ಆದಮೇಲೆ ಅಲ್ವಾ ಅಲ್ಲಿ ರಂಗೋಲಿ ಬಿಡೋದಕ್ಕಾಗಲ್ಲ, ಗಾಳಿಗೆಲ್ಲ ಆಚೆ ಈಚೆ ಆಗಿಬಿಡುತ್ತೆ. ಒದ್ದೆ ಇದ್ದಾಗ ರಂಗೋಲಿ ಹಾಕಿದ್ರೆ ನಾನೇ ಒರೆಸೋವರೆಗೂ ರಂಗೋಲಿ ಆಚೆ ಈಚೆ ಏನೂ ಆಗೋದಿಲ್ಲ. ಸೊ ಆದಷ್ಟು ಕಂಪ್ಲೀಟಾಗಿ ಅದು ವೆಟ್ ಮಾಡಿಕೊಂಡೇ ನಾನು ನೆಲನ ಆಮೇಲೆ ರಂಗೋಲಿನ ಹಾಕೋದು. ಸೊ ಈಗ ಹೊರಗಡೆ ಕೆಲಸ ಎಲ್ಲ ಆಯಿತು. ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ಹೊಸ್ಲಿಗೆ, ಅದಾದಮೇಲೆ ಬಾಗಿಲಿಗೆ ರಂಗೋಲಿ ಎಲ್ಲ ಬಿಟ್ಟಿದ್ದಾಗಿದೆ.
ಸೊ ಹೊರಗಡೆ ಎಲ್ಲ ರಂಗೋಲಿ ಬಿಟ್ಟಿದ್ದಾದಮೇಲೆ ಇವಾಗ ತಿಂಡಿಗೆ ಫಸ್ಟು ಮಾಡ್ಕೊಂಬಿಡೋಣ, ಅದಾದಮೇಲೆ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಅಷ್ಟೇ. ಯಾಕಂದರೆ ಫಸ್ಟು ಇವಾಗ ಪ್ರಾಪರಾಗಿ ಟೈಮ್ ಟು ಟೈಮ್ ಸರಿಯಾಗಿ ನಾನು ತಿಂಡಿ ತಿಂದುಬಿಡ್ತೀನಿ. ಊಟನೂ ಕೂಡ ಅಷ್ಟೇ ಟೈಮ್ ಕರೆಕ್ಟಾಗಿ ಮಾಡಿಬಿಡ್ತೀನಿ. ಫಸ್ಟೆಲ್ಲ ಏನಾಗ್ತಿತ್ತು ಅಂತ ಅಂದರೆ ಮನೆ ಕೆಲಸ ಅಂತ ಅಂದ್ಬಿಟ್ಟು ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾಯಿದ್ದೆ. ತಿಂಡಿ ತಿನ್ನೋದು ಊಟ ತಿನ್ನೋದು ಎಲ್ಲ ತುಂಬ ಲೇಟ್ ಆಗ್ತಿತ್ತು. ಅಂದರೆ 11 ಗಂಟೆ, ಊಟ ತಿನ್ನೋದೆಲ್ಲ 3 ಗಂಟೆ 4 ಗಂಟೆ ಹಿಂಗಾಗಿ ಹೋಗ್ಬಿಡೋದು. ಸರಿಯಾಗಿ ಟೈಮಿಗೆ ತಿನ್ನೋಕ್ಕೆ ಆಗ್ತಾಯಿರಲಿಲ್ಲ. ಸೊ ಹಾಗಾಗಿ ಇವಾಗ ಸ್ವಲ್ಪ ಬೇಗನೆ ತಿಂದುಬಿಡ್ತೀನಿ. ಒಂದು 9 ಗಂಟೆ ಅಷ್ಟೊತ್ತಿಗೆಲ್ಲ ತಿಂದುಬಿಟ್ರೆ ಆವಾಗ ನನಗೂ ಕೂಡ ಒಂಥರ ಟೈಮಿಗೆ ಕರೆಕ್ಟಾಗಿ ತಿಂಡಿ ತಿಂದಿದ್ದೀನಿ ಅನ್ನೋ ಥರ ಇರುತ್ತೆ. ಜೊತೆಗೆ ಆರಾಮಾಗಿ ಆಮೇಲೆ ಕೆಲಸ ಮಾಡಿಕೊಂಡ್ರೂ ಪ್ರಾಬ್ಲಮ್ ಏನಿರಲ್ಲ ಅಲ್ವಾ. ಹಾಗಾಗಿ ಇವಾಗ ಸ್ವಲ್ಪ ಸಿಂಗಲ್ ಪಾತ್ರೆ ಇತ್ತು, ಅದನ್ನೆಲ್ಲ ತೊಳ್ಕೊಂಬಿಡೋಣ ಅಂತ ತೊಳ್ಕೊತಾ ಇದ್ದೆ. ಪಾಪುನೂ ಕೂಡ ಹಂಗೆ ಆಟ ಆಡ್ತಾ ಇದ್ಲು. ಜಾಸ್ತಿ ಇವಾಗ ಪಾತ್ರೆಗಳನ್ನ ಮಾಡಿಕೊಂಡು ಗುಡ್ಡೆ ಹಾಕ್ಕೊಂಡೆಲ್ಲ ತೊಳೆಯಲ್ಲ. ಯಾಕಂದರೆ ಒಂದೇ ಸತಿ ರಾಶಿ ಪಾತ್ರೆ ಇದ್ದಾಗ ತೊಳೆಯೋದಕ್ಕೆ ಅದು ಇಷ್ಟವೂ ಆಗೋಲ್ಲ. ಮತ್ತು ಏನೋ ಒಂಥರ ಅಯ್ಯೋ ತೊಳಿಬೇಕಾ ಅನ್ನೋ ಥರ ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಪಾತ್ರೆ ಇದ್ದಾಗಲೇ ಎಲ್ಲ ವಾಶ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇವಾಗ ನೈಟ್ ಊಟ ಮಾಡಿದ್ದೇನಿತ್ತು ಒಂದು ಸ್ವಲ್ಪ ಪಾತ್ರೆಗಳು ಅದೆಲ್ಲ ಹಾಗೆ ಇತ್ತು ಸಿಂಕಲ್ಲಿ. ನೈಟ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಕೆಲಸ. ಸೊ ಹಾಗಾಗಿ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ತಿಂಡಿಗೆ ಅಂತ ಇವತ್ತು ದೋಸೆ ಮಾಡ್ತಾಯಿದ್ದೀನಿ. ಸೊ ದೋಸೆಗೆ ಚಟ್ನಿ ಮಾಡೋಣ ಅಂತ. ಇವಾಗ ಬೇರೆ ಪಲ್ಯ ಅದೆಲ್ಲ ಮಾಡ್ಕೊಂಡು ನಿಂತ್ಕೊಳ್ಳೋಷ್ಟು ಟೈಮ್ ಇಲ್ಲ. ಸೊ ಬೇಗ ಏನಾಗುತ್ತೆ ಅದನ್ನು ಮಾಡಿಕೊಂಡು ಬೇಗ ತಿಂಡಿ ತಿನ್ನೋಣ ಅನ್ನೋದಕ್ಕೋಸ್ಕರ. ಇನ್ನು ಪಾಪು ಕೂಡ ಅಳ್ತಾ ಇದ್ಲು. ಅಪ್ಪು ಆಟಾಡೋಷ್ಟು ಆಟಾಡಿಸ್ತಾ, ಬಟ್ ಆಮೇಲೆ ತುಂಬ ಜಾಸ್ತಿ ಅಳೋವಾಗ ಅಲ್ವಾ ಮಮ್ಮಿ ಪಾಪು ತುಂಬ ಜಾಸ್ತಿ ಅಳ್ತಿದ್ದಾಳೆ ಬಾ ಬಾ ಅಂತ ಕರೀತಾನೆ ಇದ್ದ. ಸರಿ ಅಂತ ಅಂದ್ಬಿಟ್ಟು ನಾನು ನನ್ನದು ಅಡುಗೆ ಮನೆ ಕೆಲಸ ಎಲ್ಲ ಬೇಗ ಮಾಡ್ಕೊಂಬಿಟ್ಟೆ. ಅಷ್ಟೋ ತನಕ ಅಪ್ಪು ಆಟಾಡಿಸ್ತಿದ್ದ. ಆಮೇಲೆ ಹೋಗಿ ನಾನು ಪಾಪುನ ಎತ್ಕೊಂಡೆ. ಇವಾಗ ಚಟ್ನಿ ರುಬ್ಕೊಂಬಿಡ್ತೀನಿ, ಅಲ್ಲಿವರೆಗೂ ನೋಡ್ಕೊತೀಯ ಅಪ್ಪು ಅಂತ ಅಂದರೆ ಮಮ್ಮಿ ಪಾಪು ಅಳ್ತಾಳೆ, ನನ್ನ ಕೈಲಿ ಆಗಲ್ಲ, ನೀನೇ ನೋಡ್ಕೊ ಮಮ್ಮಿ ಅಂತ ಹೇಳ್ತಿದ್ದ. ಸರಿ ಆಯಿತು, ಇನ್ನೇನು ಮಾಡೋದು, ಒಂದು ಸ್ವಲ್ಪ ಫೀಡಿಂಗ್ ಮಾಡಿಸ್ಬಿಟ್ಟು ಮಲಗಿಸೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದೆ. ಬಟ್ ಮಲ್ಕೊಳ್ಳೇ ಇಲ್ಲ. ಸರಿ ಅಂತ ಆಮೇಲೆ ಕೊನೆಗೆ ಎತ್ಕೊಂಬಂದು ಇವಾಗ ಸ್ವಲ್ಪ ಚಟ್ನಿಗೆಲ್ಲ ರುಬ್ಕೊಂಬಿಡೋಣ ಅಂತ ರುಬ್ಕೊಳ್ತಾ ಇದ್ದೆ. ಸೊ ಇವಾಗ ಸಿರಿ ಸ್ಲೀಪಿಂಗ್ ಪ್ಯಾಟ್ರನ್ ಕೂಡ ಚೇಂಜ್ ಆಗಿದೆ. ಫಸ್ಟೆಲ್ಲ ಫೀಡಿಂಗ್ ಮಾಡಿಸಿ ನೆಕ್ಸ್ಟ್ ಮಲಗಿಸಿದ್ರೆ ಮಲ್ಕೊಂಬಿಡೋಳು. ಒಂದು 2 ಅವರ್ 3 ಅವರ್ ತನಕ ಎದ್ದೇಳ್ತಾ ಇರಲಿಲ್ಲ. ಕೆಲವೊಮ್ಮೆ 1.5 ಅವರ್ ನಿದ್ದೆ ಮಾಡೋಳು. ಬಟ್ ಹೇಗೋ ಒಂದು ಆಗ್ತಾಯಿತ್ತು ಅಡ್ಜಸ್ಟ್. ಬಟ್ ಇವಾಗ ಸ್ಲೀಪಿಂಗ್ ಪ್ಯಾಟ್ರನ್ ಚೇಂಜ್ ಆಗಿರೋದ್ರಿಂದ ನನಗೆ ಟೈಮೇ ಸಿಗೋಲ್ಲ. ಪಾಪುನ ನೋಡಿಕೊಂಡು ಮನೆ ಕೆಲಸ ಎಲ್ಲ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಪರವಾಗಿಲ್ಲ, ನಾನು ಅದಕ್ಕೂ ಕೂಡ ರೂಢಿ ಆಗ್ತಾಯಿದ್ದೀನಿ. ಆ್ಯಂಡ್ ಒಂಥರ ಚೆನ್ನಾಗಿದೆ. ಈ ಒಂದು ಮದರ್ಹುಡ್ನ ಈ ಒಂದು ಟೈಮಲ್ಲಿ ಮಾತ್ರ ಎಂಜಾಯ್ ಮಾಡೋಕ್ಕಾಗೋದು. ಸೊ ಎಂಜಾಯ್ ಮಾಡಿಬಿಡೋಣ ಅಂತ ಇನ್ನಿವಾಗ ಪಾಪುನ ಎತ್ಕೊಂಡು ದೋಸೆ ಹಾಕ್ಕೊಡೋಣ ಫಸ್ಟು ಅಪ್ಪಿಗೆ ಅಂತ ಬಂದೆ. ಸೊ ದೋಸೆ ಹಾಕ್ಕೊಂಡು ಕೊಟ್ಬಿಟ್ಟು ಅದಾದಮೇಲೆ ನಾನು ಹಾಕ್ಕೊಂಡು ತಿನ್ನೋಣ ಅಂತ. ಎಲ್ಲಿ ಸಿರಿ ತಿಂಡಿಗೆ ಬಂದುಬಿಟ್ಟು ದೋಸೆ ಮಾಡಿದ್ದೆ, ಹಾಗೆ ಚಟ್ನಿ ಮಾಡಿದ್ದೀನಿ. ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ಇನ್ನೂ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು, ಮಾಡ್ಕೊಳ್ಳೋಣ ಆರಾಮಾಗಿ ಅಂತ ಅಷ್ಟೇ. ಇನ್ನು ಇವಾಗ ದೋಸೆ ಹಾಕಿದ್ದೀನಿ. ಫಸ್ಟ್ ಅಪ್ಪುಗೆ ಹಾಕೊಟ್ಬಿಡೋಣ, ಅದಾದಮೇಲೆ ನಾನು ತಿನ್ನೋಣ ಅಂತ. ಪಾಪುನ ಪಾಪ ಆವಾಗಲಿಂದ ಮೇಂಟೈನ್ ಮಾಡ್ದೆ. ಬಟ್ ಅವ್ನಿಗೆ ಆಗ್ತಾಯಿಲ್ಲ, ಜಾಸ್ತಿ ಅವಳು ಹಠ ಮಾಡ್ತಾಯಿದ್ಲು ನನ್ನ ಹತ್ರ ಬರಬೇಕು ಅಂತ. ಹಾಗಾಗಿ ತೊಗೊಂಬಂದು ಕೊಟ್ಟ. ಇವಾಗ ಪಾಪುನ ಎತ್ಕೊಂಡೆ ದೋಸೆ ಹಾಕ್ತಾಯಿದ್ದೀನಿ. ಬಿಟ್ಟರೆ ಸಾಕು ಅಳ್ತಾಳೆ. ಹಾಂ ಮಲಗಿಸ್ಲಾ ಅಲ್ಲಿ, ಮಲಗಿಸ್ಲಾ ಮಗಳ ನಿನ್ನ? ಸಿರಿ ಕಂದ, ಸಿರಿಮ್ಮ ಮಲಗಿಸ್ರೆ ಸ್ವಲ್ಪ ಅಳ್ತಾಳೆ. ದೋಸೆ ಎಲ್ಲ ಹಾಕಿ ತಿಂಡಿ ತಿಂದು ಅದಾದಮೇಲೆ ಸ್ವಲ್ಪ ರೆಸ್ಟ್ ಮಾಡೋಣ. ನೋಡೋಣ ಹೇಗಾಗುತ್ತೆ.
ಸುಮಾರಷ್ಟು ಜನ ಕೇಳ್ತಾ ಇರ್ತೀರಾ, ಪಾಪುಗೆ ಬ್ರೆಸ್ಟ್ ಮಿಲ್ಕ್ ಸಾಕಾಗುತ್ತಾ ಅಥವಾ ಸಾಲಿಡ್ ಫುಡ್ ಏನಾದರೂ ಕೊಡ್ತಾ ಇದ್ದೀರಾ ಅಂತ ಕೇಳ್ತಾ ಇರ್ತೀರಾ. ನಾನು ಪಾಪುಗೆ ಇನ್ನೂ ಏನು ಸಾಲಿಡ್ ಫುಡ್ ಅದೆಲ್ಲ ಕೊಡ್ತಾ ಇಲ್ಲ. ನನ್ನ ಹತ್ರನೇ ಬ್ರೆಸ್ಟ್ ಮಿಲ್ಕ್ ಸಾಕಾಗುತ್ತೆ ಪಾಪುಗೆ. ಸೊ ಸದ್ಯಕ್ಕೆ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 6 ಮಂತ್ಸ್ ತನಕನೂ ಕೂಡ ಬ್ರೆಸ್ಟ್ ಮಿಲ್ಕೆ ಫೀಡಿಂಗ್ ಮಾಡಿಸೋಣ ಅಂತ. ಅದಾದಮೇಲೆ ಪಾಪುಗೆ ಹೇಗಿದ್ದರೂ ಸಾಲಿಡ್ ತಿನ್ನೋವಂಥದ್ದು ಇದ್ದೇ ಇರುತ್ತೆ. ಅದಾದಮೇಲೆ ಪಾಪುಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಇನ್ನು ನಾನು ತಿಂಡಿ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡೆ. ಮಧ್ಯಾಹ್ನ ಯಾಕೋ ವ್ಲಾಗ್ ಕಂಟಿನ್ಯೂ ಮಾಡಬೇಕಂತ ಅನಿಸ್ಲಿಲ್ಲ. ಮತ್ತು ನಾನು ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ಆರಾಮಾಗಿ ಸಂಜೆ ಪೂಜೆ ಮಾಡೋಣ ಅನ್ನೋದಕ್ಕೋಸ್ಕರ. ಇನ್ನು ನಾನು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿಕೊಂಡು, ಅಂದರೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ದೀಪ ಹಚ್ಚೋ ಅಷ್ಟೊತ್ತಿಗೆ ಟೈಮ್ ಆಗಲೇ 7:30 ಆಗೋಗ್ಬಿಟ್ಟಿತ್ತು. ಬಟ್ ಏನೇ ಆಗಿರಲಿ ಬೆಳಗ್ಗೆ ಅಂತೂ ಪೂಜೆ ಮಾಡೋದಕ್ಕಾಗಲ್ಲ. ನೆಮ್ಮದಿಯಾಗಿ ಸಂಜೆ ಆದರೂ ಪೂಜೆ ಮಾಡೋಣ ಅನ್ನೋದಕ್ಕೋಸ್ಕರ ಲೇಟ್ ಆದರೂ ಪರವಾಗಿಲ್ಲ ಅಂತ ಪೂಜೆ ಮಾಡ್ತೀನಿ. ಏಕೆಂದರೆ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿದಾಗ ಏನೋ ಒಂಥರ ಮನೆ ಫುಲ್ ಪಾಸಿಟಿವಿಟಿ ಅಂತ ಅನಿಸ್ತಾ ಇರುತ್ತೆ. ನನಗೆ ತುಂಬ ನೆಮ್ಮದಿ ಅನಿಸುತ್ತೆ. ಸೊ ಹಾಗಾಗಿ ನಾನು ಆರಾಮಾಗಿ ಕೂತ್ಕೊಂಡು ಪೂಜೆನ ಮಾಡ್ತೀನಿ. ಇನ್ನು ಜೀವನ್ ಕೂಡ ಅಷ್ಟೊತ್ತಿಗೆ ಆಫೀಸಿಂದ ಬಂದಿರ್ತಾರೆ. ಪಾಪು ಏನಾದರೂ ಹತ್ತಿರ ಪಾಪುನ ನೋಡ್ಕೊತಾರೆ. ಸೊ ನನಗೇನು ಆವಾಗ ಪಾಪುನ ನೋಡಬೇಕು ಅನ್ನೋ ಥರ ಇರೋದಿಲ್ಲ. ಸೊ ನೆಮ್ಮದಿಯಾಗಿ ಕೂತ್ಕೊಂಡು ಪೂಜೆನ ಮಾಡ್ಬೋದು. ಕೆಲವೊಮ್ಮೆ ಬೆಳಗ್ಗೆ ಪೂಜೆ ಮಾಡೋವಾಗೆಲ್ಲ ಪಾಪು ಅಳ್ತಿರ್ತಾಳೆ. ಆ ಟೈಮಲ್ಲಿ ನನಗೆ ದೇವ್ರ ಕಡೆ ಗಮನ ಕೊಡೋದು ಇಲ್ಲ ಪಾಪು ಕಡೆ ಗಮನ ಕೊಡೋದು ಅನ್ನೋ ಥರ ಆಗೋಗುತ್ತೆ. ಸೊ ಆದಷ್ಟು ನಾನು ಸಂಜೆ ಟೈಮೇ ಇವಾಗ ಪೂಜೆನ ಮಾಡ್ತಾ ಇದ್ದೀನಿ. ಇನ್ನು ಜೀವನ ಆಫೀಸಿಂದ ಬರ್ತಾ ಒಂದಷ್ಟು ಫ್ರೂಟ್ಸ್ನೆಲ್ಲ ತೊಗೊಂಬಂದಿದ್ರು. ನಾನು ಅಪ್ಪುಗೆ ನೈವೇದ್ಯಕ್ಕೆ ಇಡೋದಕ್ಕೆ ದೇವರಿಗೆ ಒಂದು ಫ್ರೂಟ್ಸ್ನ ತೊಗೊಂಬ ಅಪ್ಪು ಅಂತ ಹೇಳಿದೆ. ಅವನು ಮ್ಯಾಂಗೋಸ್ನ ಎತ್ಕೊಂಬಂದ್ಬಿಟ್ಟು ಮಮ್ಮಿ ಇದನ್ನು ಕೊಡಲಾ ದೇವ್ರಿಗೆ ಇಡ್ತೀಯಾ ಅಂತ ಅಂದ್ಬಿಟ್ಟು ಕೇಳ್ತಿದ್ದ. ಸರಿ ಆಯಿತು ಅಪ್ಪು, ಒಂದು ಬಟ್ಲಲ್ಲಿ ತೊಗೊಂಬ ಮಗನೇ, ಅದನ್ನು ದೇವರಿಗೆ ನೈವೇದ್ಯಕ್ಕೆ ಇಡೋಣ ಅಂತ ಅಂದ್ಬಿಟ್ಟು ಹೇಳಿದೆ. ಅವ್ನು ಫಸ್ಟಿಗೆ ಹೋಗಿ ಒಂದು ತಟ್ಟೆಲಿ ತೊಗೊಂಬಂದ. ಅದಾದಮೇಲೆ ದೊಡ್ಡ ಬಟ್ಲಲ್ಲಿ ತೊಗೊಂಡು ಬಂದ. ಅದಾದಮೇಲೆ ನಾನು ಹೇಳಿದೆ ಚಿಕ್ಕ ಬಟ್ಲಲ್ಲಿ ತೊಗೊಂಬ ಅಪ್ಪು ಅಂತ. ಆಮೇಲೆ ಅದನ್ನ ಹೋಗಿ ತೊಗೊಂಡು ಬಂದ. ಸೊ ತುಂಬ ಕ್ಯೂಟ್ ಅಂತ ಅನ್ನಿಸ್ತಾಯಿತ್ತು. ಅದನ್ನು ಹಾಗೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಇನ್ನು ಹೊರಗಡೆ ಹೊಸ್ಲಲ್ಲಿ ಆಗಿರ್ಬೋದು, ಅದಾದಮೇಲೆ ತುಳಸಿಗಾಗಿರ್ಬೋದು ಎಲ್ಲನೂ ಹೂವನ್ನ ಇಟ್ಕೊಂಡು ಬಂದೆ. ಸೊ ನೋಡಿ ಹೊರಗಡೆ ಎಲ್ಲ ಕಂಪ್ಲೀಟ್ ಕೆಲಸನ ನಾನು ಬೆಳಗ್ಗೆನೇ ಮಾಡ್ಕೊಂಬಿಟ್ಟಿರ್ತೀನಿ. ಬಟ್ ಇವಾಗ ಫಸ್ಟ್ ಥರ ಟೈಮಿಗೆ ಸರಿಯಾಗಿ ಪೂಜೆ ಮಾಡೋದಕ್ಕಾಗಲ್ಲ ಬೆಳಗ್ಗೆ ಹೊತ್ತು. ಸೊ ಸಂಜೆ ಹೊತ್ತೇ ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಜೀವನ್ ಹೀಗೆ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡೋವಾಗ ಅಲ್ವಾ ಯಜಮಾನ್ ಆ್ಯಪ್ ಬಗ್ಗೆ ಒಂದು ಹೀಗೆ ಅಡ್ವರ್ಟೈಸ್ಮೆಂಟ್ ಬಂತು. ಸೊ ಯಾವುದು ಏನು ಅಂತ ಅದ್ರ ಬಗ್ಗೆ ತಿಳ್ಕೊಂಡ್ರೆ ಆಮೇಲೆ ಗೊತ್ತಾಯಿತು ನಮಗೆ ಈ ಥರ ನಮ್ಗೆ ಯಾವುದಾದ್ರೂ ದೇವಸ್ಥಾನಕ್ಕೆ ಈ ಥರ ಕಾಣಿಕೆ ರೂಪದಲ್ಲಿ ಏನಾದ್ರು ಕೊಡಬೇಕಾಗಿರುತ್ತೆ ಅಥವಾ ಏನೋ ಸೇವೆ ಮಾಡಬೇಕಾಗಿರುತ್ತೆ. ಸೊ ಅದನ್ನು ನಾವು ಯಜಮಾನ್ ಆ್ಯಪಿಂದ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು. ಸೊ ಜೀವನ್ ಆವಾಗ ಈ ಕೊರ್ಗಜ್ಜ ದೇವಂಗೆ ಅರ್ಕೆ ಮಾಡ್ಕೊಂಡಿದ್ರು. ಒಂದು 501 ರೂಪಾಯಿ ಕಳಿಸ್ಕೊಟ್ಬಿಟ್ಟು ಅಪ್ಪು ಹೆಸರಲ್ಲಿ ಅದು ನಮಗೆ ಪ್ರಸಾದ ಕೂಡ ಕೊಟ್ಟು ಕಳಿಸಿದ್ರು. ಆಲ್ಮೋಸ್ಟ್ ಒಂದು ವಾರ ಆದಮೇಲೆ ನಮಗೆ ಪ್ರಸಾದ ಸಿಕ್ತು. ಸೊ ಅಪ್ಪುಗೆ ಇವಾಗ ಅದೇನು ಪ್ರಸಾದ ಇದೆ ಅದನ್ನು ಇಡ್ತಾಯಿದ್ದೀನಿ. ಅಂದರೆ ಕಪ್ಪು ಥರ ಒಂದು ಕಳಿಸಿದ್ರು, ಅದಾದಮೇಲೆ ಗಂಧ ಕಳಿಸಿದ್ರು, ಆಮೇಲೆ ಚಕ್ಲಿ ನಿಪ್ಪಟ್ಟು ಕೊಟ್ಟು ಕಳಿಸಿದ್ರು. ಸೊ ಈ ರೀತಿಯಾಗಿ ತುಂಬ ಖುಷಿ ಆಯಿತು. ನಾವು ಹೋಗೋದಕ್ಕಾಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ನಮಗೆ ಈ ರೀತಿ ಕಾಣಿಕೆನ ಕಳಿಸ್ಕೊಟ್ಟಾಗ ಒಂದು ಏನು ದೇವ್ರ ಪ್ರಸಾದ ಅಂತ ಬರುತ್ತೆ, ಅವಾಗ ತುಂಬ ಖುಷಿಯಾಗುತ್ತೆ. ಸೊ ಅದಕ್ಕೋಸ್ಕರ ಅಪ್ಪುಗೆ ನಾನು ಇವಾಗ ಅದೇನಿದೆ ಕಪ್ಪು ಗಂಧ ಎರಡನ್ನೂ ಕೂಡ ಇಡ್ತಾಯಿದ್ದೀನಿ. ಇನ್ನು ಪ್ರಸಾದ ಅಂತೂ ಖಾಲಿ ಆಯಿತು. ಯಾಕೆಂದರೆ ಅದು ಬಂದಿದ್ದು ಶನಿವಾರ ನಮಗೆ ರಿಸೀವ್ ಆಗಿದ್ದು. ಬಟ್ ನಾನು ಪೂಜೆ ಮಾಡೋವಾಗೆಲ್ಲ ಅಪ್ಪುಗೆ ಅದೇನಿದೆ ಕಪ್ಪು ಮತ್ತು ಗಂಧ ಇಡೋಣ ಅನ್ನೋದಕ್ಕೋಸ್ಕರ ಇಡ್ತಾಯಿರ್ತೀನಿ. ಸೊ ಹಾಗೆ ನೆನಪಾಯಿತು ಅಂತ ಅಂದ್ಬಿಟ್ಟು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡಿಕೊಂಡೆ. ಎಲ್ಲ ಟೆಂಪಲ್ಗೂ ಕೂಡ ನಾವು ಈ ರೀತಿಯಾಗಿ ಸೇವೆಗಳನ್ನ ಮಾಡ್ಬೋದು. ಆಲ್ಮೋಸ್ಟ್ ಎಲ್ಲ ಟೆಂಪಲ್ಸ್ ಇದೆ ಅದರಲ್ಲಿ ಅಂತ ಹೇಳ್ತಾಯಿದ್ರು. ಸೊ ನೋಡಿ ನಿಮಗೂ ಏನಾದರೂ ಯೂಸ್ ಆಗುತ್ತೆ ಅಂದರೆ ನೀವು ಕೂಡ ಅದನ್ನು ಯೂಸ್ ಮಾಡ್ಕೊಳ್ಳಿ. ಯಜಮಾನ್ ಅಂತ ಆ್ಯಪು ಇದು ಯಾವುದೇ ರೀತಿ ಕೊಲಾಬ್ರೇಷನ್ ಅಲ್ಲ. ಏನು ಗೊತ್ತಾ, ಏನಾದ್ರು ಹೇಳಿದ್ರೆ ಸಾಕು ಕೊಲಾಬ್ರೇಷನ್ ಅಂದ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ಅದನ್ನೊಂದು ಮೆನ್ಷನ್ ಮಾಡಿದೆ.
ಇನ್ನು ಪೂಜೆ ಎಲ್ಲ ಮಾಡಿದೆ. ಅದಾದಮೇಲೆ ಮತ್ತೆ ನನಗೆ ವ್ಲಾಗ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಮಧ್ಯಾಹ್ನನೇ ಅಡುಗೆ ಕೆಲಸ ಎಲ್ಲನೂ ಕೂಡ ಆಗಿತ್ತು. ಇನ್ನೇನು ವ್ಲಾಗ್ ಮಾಡಲಿ ಬಿಡು, ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅನ್ನೋದಕ್ಕೋಸ್ಕರ ನಾನು ಸುಮ್ಮನೆ ಆಗೋಗ್ಬಿಟ್ಟೆ. ಇನ್ನು ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಪಾಪುನ ಕರ್ಕೊಂಡು ಕೆಳಗಡೆ ಬಂದೆ. ಬಂದಿದ್ದ ತಕ್ಷಣ ಅವಳನ್ನ ಈ ರೀತಿ ಬ್ಲ್ಯಾಂಕೆಟ್ ಮೇಲೆ ಮಲಗಿಸ್ಬಿಡ್ತೀನಿ. ಅವಳ ಪಾಡಿಗೆ ಅವಳು ಆಟಾಡ್ತಿರ್ತಾಳೆ. ಜಾಸ್ತಿ ಎತ್ಕೊಳ್ಳೋದು ಅಭ್ಯಾಸ ಮಾಡ್ಕೊಂಬಿಟ್ರೆ ಅಲ್ವಾ, ಮತ್ತು ಅವಳು ನನ್ನನ್ನು ಎತ್ಕೋ ಅನ್ನೋ ಥರನೇ ಕೇಳ್ತಿರ್ತಾಳೆ ಅಂತ ಅಂದ್ಬಿಟ್ಟು ನಮ್ಮ ಅಜ್ಜಿ ಹೇಳಿದ್ರು, ಜಾಸ್ತಿ ಕೈ ರೂಢಿ ಮಾಡಬೇಡ ಅಂತ. ಸೊ ಹಾಗಾಗಿ ಪಾಪುನ ಅವಳು ಇದ್ದಾಗ ಆಟಾಡುವಾಗ ಈ ರೀತಿಯಾಗಿ ಬಿಟ್ಬಿಡ್ತೀನಿ, ಅವಳ ಪಾಡಿಗೆ ಅವಳು ಆಟಾಡ್ಕೊಳ್ಳಿ ಅಂತ. ಇನ್ನು ಟಾಯ್ಸ್ ಎಲ್ಲ ಕೊಟ್ಟರೆ ಏನು ಗೊತ್ತಾ, ಎಲ್ಲನೂ ಕೂಡ ಬಾಯಿಗೆ ಹಾಕೊತಾ ಇರ್ತಾಳೆ. ನನಗೆ ಅದೊಂಥರ ಭಯ ಅಂತಲೇ ಹೇಳ್ಬೋದು. ಇನ್ನು ಅವಳ ಪಾಡಿಗೆ ಅವಳನ್ನ ಮಲಗಿಸ್ಬಿಟ್ರೆ ಅಪ್ಪು ಇರ್ತಾನೆ, ಅಪ್ಪು ಏನಾರೋ ಮಾತಾಡಿಸ್ಕೊಂಡು ಹೀಗೆ ಆಟಾಡಿಸ್ತಾ ಇರ್ತಾನೆ ಅಂತ. ಇನ್ನು ನಾನಿವತ್ತು ತಿಂಡಿಗೆ ಅಂತ ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡೆ. ನಮ್ಮಮ್ಮ ಕೂಡ ಕಾಲ್ ಮಾಡಿಬಿಟ್ಟು ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು, ಅಂದರೆ ನಮ್ಮ ಅಜ್ಜಿ ಮನೆಗೆ. ಅದಕ್ಕೆ ನಾನು ಬರ್ತೀನಿ ಅಮ್ಮ, ನೀನು ಹೆಂಗಿದ್ರು ಹೋಗ್ತಿದ್ಯಲ್ಲ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಹೇಳಿದೆ. ಯಾಕಂದರೆ ನಮ್ಮ ಅಜ್ಜಿ ಸುಮಾರು ದಿನದಿಂದ ಕರೀತಾಯಿದ್ರು, ಬಾ ಪಾಪುನ ಕರ್ಕೊಂಡು ಅಂತ ಅಂದ್ಬಿಟ್ಟು. ಸರಿ ಆಯಿತು, ಹೇಗಿದ್ರು ನಮ್ಮ ಮಮ್ಮಿ ಹೋಗ್ತಿದ್ದಾರಲ್ವ, ಅವ್ರ ಜೊತೆಗೆ ನಾನು ಹೋಗೋಣ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಾಗಿ ಫಸ್ಟಿಗೆ ಪ್ಲ್ಯಾನ್ ಇದ್ದಿದ್ದು ನನ್ನ ತಮ್ಮ ಒಬ್ಬನೇ ಹೋಗ್ಬಿಟ್ಟು ಹಳ್ಸಿನಣ್ಣೆ ಎಲ್ಲ ಕೊಟ್ಬಿಟ್ಟು ಬರೋಣ ಅಂತ. ನಮ್ಮದು ಇನ್ನೊಂದು ಪಪ್ಪನ ಬಿಲ್ಡಿಂಗ್ ಇದೆಯಲ್ವ, ಅಲ್ಲಿ ಹಳ್ಸಿನಣ್ಣು ಮರ ಇದೆ, ಅಲ್ಲಿ ಸುಮಾರಷ್ಟು ಹಳ್ಸಿನಣ್ಣು ಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಒಂದಷ್ಟು ಅಜ್ಜಿ ಮನೆಗೆ ಕೂಡ ಕೊಡೋಣ ಅಂತ ಅಂದ್ಬಿಟ್ಟು ನನ್ನ ತಮ್ಮನ್ನ ಕಳಿಸ್ತಿದ್ರು. ನಮ್ಮಮ್ಮ ಹೇಗಿದ್ರು ಚಿಂಟು ಒಬ್ಬನೇ ಹೋಗ್ತಿದ್ದಾನೆ, ನಾನು ಹೋಗೋಣ ಅವನ ಜೊತೆಗೆ ಅಂತ ಅಂದ್ಬಿಟ್ಟು ಅವನ ಜೊತೆಗೆ ಹೋಗೋದಕ್ಕೆ ಪ್ಲ್ಯಾನ್ ಆದರು. ಆಮೇಲೆ ನನಗೆ ಕಾಲ್ ಮಾಡಿಬಿಟ್ಟು ಈ ಥರ ಹೋಗ್ತಿದ್ವಿ ಅಂತ ಹೇಳಿದ್ರಲ್ಲ, ಸರಿ ನಾನು ಬರ್ತೀನಿ ಅಂತ ನಾನು ಹೋಗೋದಕ್ಕೆ ರೆಡಿ ಆದೆ, ಹಿಂಗೆ ಮಕ್ಕಳನ್ನ ಕರ್ಕೊಂಡು. ಸೊ ಬೆಳಗ್ಗೆ ಹೋಗಿ ಸಂಜೆ ಬಂದ್ಬಿಡೋಣ ಅನ್ನೋದಕ್ಕೋಸ್ಕರ. ಇವತ್ತು ಪಾಪುಗೆ ವ್ಯಾಕ್ಸಿನೇಷನ್ ಕೂಡ ಇತ್ತು. ವ್ಯಾಕ್ಸಿನೇಷನ್ ಎಲ್ಲ ಹಾಕಿಸ್ಕೊಂಡು ಆಮೇಲೆ ಕರ್ಕೊಂಡು ಹೋಗೋಣ ಅನ್ನೋದು ಕೂಡ ಇದೆ. ಮತ್ತು ಅಲ್ಲಿ ನೋಡಿದ್ರೆ ವ್ಯಾಕ್ಸಿನೇಷನ್ದು ಕೂಡ ಸ್ವಲ್ಪ ಹಾಗೆ ಹಿಂಗೆ ಆಗ್ತಿತ್ತು. ಯಾಕಂದರೆ ಆವತ್ತಿನ ದಿನ ಬುಧವಾರ ಯೂಶ್ವಲಾಗಿ ಅಲ್ವಾ ಗೌರ್ನಮೆಂಟ್ ಕಡೆಯಿಂದ ಇಂಜೆಕ್ಷನ್ ಎಲ್ಲ ಏನೂ ಹಾಕ್ಸಲ್ಲ, ಅವ್ರು ಕ್ಯಾಂಪ್ ಥರ ಏನಾದರೂ ಮಾಡಿದ್ರೆ ಮಾತ್ರನೇ ಹಾಕ್ತಾರೆ. ಸರಿ, ಇನ್ನು ನಾಳೆ ಗುರುವಾರ ಏನು ಮಾಡೋದು ನೋಡೋಣ, ಒಂದು ಸತಿ ಸಿಸ್ಟರ್ ನಂಬರ್ ಇದೆಯಲ್ಲ ಕಾಲ್ ಮಾಡಿ ಕೇಳೋಣ ಅಂತ ಅಂದ್ಬಿಟ್ಟು ಅವ್ರಿಗೆ ಕಾಲ್ ಮಾಡಿದೆ. ಅವ್ರು ನೋಡಿದ್ರೆ ಸರಿ ಇವತ್ತೇ ಕರ್ಕೊಂಬರಮ್ಮ, ಇವತ್ತೇ ಹಾಕ್ತೀವಿ, ಈ ಥರ ಅಂಗನವಾಡಿನಲ್ಲಿ ಹಾಕ್ತಿದ್ದೀವಿ ಅಂತ ಹೇಳಿದ್ರು. ಸರಿ, ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಅದಾದಮೇಲೆ ಫಸ್ಟಿಗೆ ಪಾಪುಗೆ ವ್ಯಾಕ್ಸಿನೇಷನ್ ಎಲ್ಲ ಹಾಕಿಸ್ಕೊಂಡು ಆಮೇಲೆ ಅಜ್ಜಿ ತಾತ ಮನೆಗೆ ಹೋಗೋಣ ಅಂತ ಆಯಿತು. ಸೊ ಈಗ ಆಲ್ಮೋಸ್ಟ್ ತಿಂಡಿ ಕೆಲಸ ಎಲ್ಲ ಆಯಿತು. ನಾನು ಕೂಡ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಪಾತ್ರೆ ಎಲ್ಲ ಏನಿತ್ತು ಎಲ್ಲನೂ ಕೂಡ ಹಿಂದಿನ ದಿನವೇ ವಾಶ್ ಮಾಡಿ ಆಗಿತ್ತು. ಒಂದು ಸ್ವಲ್ಪ ಏನಿತ್ತು ಅದನ್ನೆಲ್ಲ ಆಗಾಗೆ ವಾಶ್ ಮಾಡಿ ಇಟ್ಬಿಡ್ತೀನಿ. ಇನ್ನೆಲ್ಲ ಕೆಲಸನೂ ಕೂಡ ಕಂಪ್ಲೀಟ್ ಆಗಿತ್ತು. ಇನ್ನು ರೆಡಿ ಆಗೋಣ ತಿಂಡಿ ತಿಂದ್ಬಿಟ್ಟು ಅಂತ ಅಂದ್ಬಿಟ್ಟು ಅಂದ್ಕೊಂಡೆ. ಯಾಕಂದರೆ ಸ್ನಾನ ಮಾಡಿಕೊಂಡು ತಿಂಡಿ ತಿನ್ನೋ ಅಷ್ಟೊತ್ತಿಗೆ ತುಂಬ ಲೇಟಾಗಿ ಹೋಗ್ಬಿಡುತ್ತೆ. ಇಬ್ಬರು ಮಕ್ಳಿಗೂ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ನನಗೆ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿರುತ್ತೆ. ಸರಿ, ಫಸ್ಟು ತಿಂಡಿ ತಿಂದ್ಬಿಡೋಣ, ಅದಾದಮೇಲೆ ನಾನು ಸ್ನಾನಕ್ಕೆ ಹೋಗೋಣ ಒಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಅಂತ. ಸೊ ಆಯಿಲ್ ಬಾಟಲಲ್ಲಿ ಆಯಿಲ್ ಖಾಲಿಯಾಗಿತ್ತು, ಅದನ್ನು ಮತ್ತೆ ರೀಫಿಲ್ ಮಾಡ್ತಾಯಿದ್ದೀನಿ. ಇಲ್ಲಿ ಅಪ್ಪುಗೆ ಒಂದು ಗ್ಲಾಸ್ ಹಾಲನ್ನ ಕೊಟ್ಟೆ. ಅವನು ತಿಂಡಿ ಹಾಕೊಡ್ಲಾ ಅಂತಂದರೆ ಬೇಡ ನಾನು ಆಮೇಲೆ ತಿಂತೀನಿ ಅಂತ ಅಂದ. ಸರಿ ಆಯಿತು ಅಂತ ಅಂದ್ಬಿಟ್ಟು ಅವನಿಗೆ ಒಂದು ಗ್ಲಾಸ್ ಹಾಲನ್ನ ಕೊಟ್ಟೆ. ಆಯಿಲೆಲ್ಲ ರೀಫಿಲ್ ಮಾಡಿ ಬಾಟಲ್ನೆಲ್ಲ ಒರೆಸಿ ಹಾಗೆ ಎತ್ತಿಟ್ಟಿದ್ದಾಯಿತು. ಇನ್ನಿವಾಗ ಪಾತ್ರೆ ಏನು ತೊಳೆದಿಟ್ಟಿದ್ದೀನಿ ಅದೆಲ್ಲ ಡ್ರೈ ಆಗಬೇಕಾಗಿತ್ತು. ಇನ್ನೂ ಅದ್ರ ಜಾಗಕ್ಕೆ ಎತ್ತಿಡೋದಕ್ಕೆ ಆಗಲಿಲ್ಲ, ಯಾಕೆಂದರೆ ಅದು ಇನ್ನೂ ಹಸಿ ಇತ್ತು. ಮತ್ತು ಅದನ್ನೆಲ್ಲ ಒರೆಸ್ಕೊಂಡು ನಾನು ಎತ್ತಿಡೋ ಅಷ್ಟೊತ್ತಿಗೆ ತುಂಬ ಟೈಮ್ ಆಗೋಗ್ಬಿಡುತ್ತೆ. ಸರಿ, ಅದ್ರ ಪಾಡ್ಗೆ ಅದಿರಲಿ ಬಿಡು ಅಂತ ಅಂದ್ಬಿಟ್ಟು ಅದನ್ನು ಹಾಗೆ ಬಿಟ್ಟಿದ್ದಾಯಿತು. ಇನ್ನು ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಲ್ಲ ಅಂತಲೇ ನಂಗೆ ತುಂಬ ಖುಷಿ ಆಗ್ತಿತ್ತು. ಅಂದರೆ ಮನೆಯಲ್ಲಿ ಇದ್ದು ಹೆಂಗೆ ಆಗೋಗ್ಬಿಟ್ಟಿತ್ತು ಅಂದರೆ ನನ್ನ ಮೈಂಡ್ಸೆಟ್ಟು ಎಲ್ಲಾದರೂ ಹೊರಗಡೆ ಹೋದರೆ ಸಾಕಪ್ಪ ಅನ್ನೋ ಥರ ಆಗೋಗ್ಬಿಟ್ಟಿತ್ತು. ಆ್ಯಂಡ್ ಫೈನಲಿ ಹೋಗ್ತಾ ಇದ್ದೀನಲ್ಲ ಎಲ್ಲಾದರೂ ಒಂದು ಕಡೆ ಅನ್ನೋ ಥರ. ಸೊ ಜೀವನ್ಗೆ ಕೂಡ ಕಾಲ್ ಮಾಡಿ ಹೇಳಿದಾಗ ಅವರು ಸರಿ ಆಯಿತು ಹೋಗ್ಬಿಟ್ಟು ಬಾ, ನೀನು ಸ್ಯಾಟರ್ಡೆ ತನಕ ಬರಬೇಡ ಅಲ್ಲೇ ಇರು ಅಂತ ಅಂದರು. ಅವ್ರಿಗೇನು ಅಂದರೆ ಮನೆಯಲ್ಲೇ ಇರ್ತೀನಲ್ಲ, ಸರಿ ಅಲ್ಲಾದರೂ ಹೋದರೆ ಅವಳು ಆರಾಮಾಗಿ ಇದ್ಬಿಟ್ಟು ಬರ್ತಾಳೆ ಅನ್ನೋದು. ಸೊ ಈ ರೀತಿ ಜೀವನ್ ಹೇಳಿದ್ರು. ಅವ್ರ ಕಡೆಯಿಂದ ಏನು ಪ್ರಾಬ್ಲಮ್ ಇಲ್ಲ, ಅವರೇನು ಹೋಗ್ತೀನಿ ಬರ್ತೀನಿ ಅಂದರೆ ಅವೆಲ್ಲ ಏನೂ ಹೇಳಲ್ಲ, ಆರಾಮಾಗಿ ಹೋಗ್ಬಿಟ್ಟು ಬಾ ಅಂತಲೇ ಹೇಳ್ತಾರೆ.
ಇನ್ನು ಆಯಿತು, ಜೀವನ ಹತ್ರ ಕೂಡ ಪರ್ಮಿಷನ್ ತೊಗೊಂಡು ಇನ್ನು ನಮ್ಮಮ್ಮ ಹಂಗೆ ಎಷ್ಟೊತ್ತಿಗೆ ಹೊರಡೋದು ಅಂತ ಕೇಳಿದ್ದಕ್ಕೆ ನಮ್ಮಮ್ಮ ಒಂದು 12 ಗಂಟೆ ಹಂಗೆ ಹೊರಡೋಣ ಅಂತ ಹೇಳಿದ್ರು. ಇನ್ನೂ ಟೈಮ್ 10 ಗಂಟೆ ಅಷ್ಟೇ ಅಲ್ವಾ, ಸರಿ ಇನ್ನು 12 ಗಂಟೆ ಅಂದರೆ ಪಾಪುಗೆ ಸ್ನಾನ ಮಾಡಿಸಿ ಇವತ್ತು ತಲೆ ಸ್ನಾನ ಇತ್ತು. ಯಾಕೆಂದರೆ ನಾಳೆ ಇಂಜೆಕ್ಷನ್ ಹಾಕ್ಸಿದ್ಮೇಲೆ ಪಾಪುಗೆ ಸ್ನಾನ ಮಾಡಿಸಲ್ಲ ಒಂದಿನ, ಅದಾದಮೇಲೆ ನೆಕ್ಸ್ಟ್ ಡೇ ಮಾಡಿಸ್ತೀನಿ. ಸೊ ಅಷ್ಟೊತ್ತಿಗೆ ತಲೆ ಸ್ನಾನಕ್ಕೆ ಬಂದಿರುತ್ತೆ ಅವಳಿಗೆ. ಸೊ ಹಾಗಾಗಿ ಇನ್ನು ಇವತ್ತು ತಲೆ ಸ್ನಾನ ಇತ್ತಲ್ವ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಆಯಿಲ್ ಮಸಾಜ್ ಎಲ್ಲ ಮಾಡಿ ಪಾಪುಗೆ ಸ್ನಾನ ಮಾಡಿಸೋ ಅಷ್ಟೊತ್ತಿಗೆ ಲೇಟೇ ಆಗೋಗ್ಬಿಡುತ್ತೆ. ಆಡಬಾರ್ದು ಹಾಗೆಲ್ಲ. ಟೈಮ್ ಆಯಿತು, ಇಂಜೆಕ್ಷನ್ ಹಾಕ್ಬೇಕು ನನಗೆ. ಇಂಜೆಕ್ಷನ್ ಹಾಕಬೇಕು. ಎಲ್ಲ ಸುಮಾರು ಫೋನ್ ಆಯ್ತು ಹಾಕಿ ಹೇಳೋದನ್ನ. ಇಂಜೆಕ್ಷನ್ ಬೇಡ. ಫೋನ್ ಆಯ್ತು ಬಂಗಾರಿ. ಬಾಯ್ ಹೋಗೋಣ ನಾವು. ಬಾಯ್ ಬಂಗಾರಿ, ನಾವು ಬಾಯ್ ಹೋಗೋಣ. ಅಪ್ಪಾಜಿ ಮನೆಗೆ ಹೋಗೋಣ. ಟೈಮ್ ಆಯ್ತು, ಯಾಕೆ ಬರೋದು? ಅಮ್ಮ 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 ವಾ ಯಾಕೆ ಚಿನ್ನ ಮಮ್ಮಿ ಸಿರಿ ರೆಡಿ ಚಿನ್ನಿಮಾ ರೆಡಿ ಆಗಿದ್ದೀವಿ. ಪಾಪುಗೆ ಫಸ್ಟು ಇಂಜೆಕ್ಷನ್ ಹಾಕ್ಸ್ಕೊಂಡು ಅದಾದಮೇಲೆ ನಮ್ಮ ತಾತನ ಮನೆಗೆ ಹೋಗೋಣ ಅಂತ. ಸೊ ಇವಾಗ ಪಾಪನ ರೆಡಿ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಸಿರಿಗೆ ಈ ಒಂದು ಟಾಪ್ ಏನಿದೆಲ್ಲ ತುಂಬ ಕ್ಯೂಟಾಗಿ ಕಾಣುತ್ತೆ. ನನಗಂತೂ ತುಂಬ ಇಷ್ಟ ಆಯ್ತು, ನಾನು ಹಾಕ್ತಾಗೆಲ್ಲ. ಸೊ ಕ್ಯೂಟಾಗಿ ಕಾಣಿಸ್ತಿರ್ತಲ್ಲ, ನಾನು ಮುದ್ದು ಕಂದ ಅಲ್ವಾ ಮಗಳ, ಅಲ್ವಾ ಕಂದಮ್ಮ? ಹೋಗೋಣ, ಬಾಯ್ ಹೋಗೋಣ. ಫೈಲೆಲ್ಲ ಎತ್ಕೊಳ್ತೀನಿ. ತಾಯಿ ಕಾರ್ಡ್ ಏನಿದೆ ಅದು, ಆಮೇಲೆ ಡೈರೆಕ್ಟಾಗಿ ಹಾಗೆ ಹೋಗ್ತೀವಲ್ವ. ಸೊ ಹಾಗಾಗಿ ಪಾಪದು ಪ್ಯಾಂಪರ್ಸ್ ಆಗಿರ್ಬೋದು, ಒಂಪೆ ಡ್ರೆಸ್ಸು ಎಲ್ಲನೂ ತೊಗೊಂಡು ಹೋಗೋಣ ಅಂತ. ಅಂದರೆ ಸುಮ್ಮನೆ ಎಲ್ಲನೂ ತೊಗೊಂಡು ಇಲ್ಲಿಂದನೇ ಹೊರಟ್ಬಿಟ್ರೆ ಮತ್ತೆ ಮನೆಗೆ ಬರೋ ಪ್ರಮೇಯ ಇರಲ್ಲ. ಹಂಗೆ ನನಗೆ ಡೈರೆಕ್ಟಾಗಿ ಹೋಗ್ಬೋದು, ಮತ್ತೆ ಮನೆಗೆ ಬಂದು ಮತ್ತೆ ಹೋಗಬೇಕು ಅಂದರೆ ಎಲ್ಲ ಕಷ್ಟ. ಸೊ ಹಾಗಾಗಿ ಹಾಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಈಗ ಫಸ್ಟು ಪ್ಯಾಂಪರ್ಸ್ ಎಲ್ಲ ತೊಗೊಂಡು ಬ್ಯಾಗ್ ಒಳಗೆ ಇಟ್ಕೊಂಡ್ಬಿಡ್ತೀನಿ. ಅಪ್ಪು ಮಗಳದು ವೆಟ್ ವ್ಯಾಪ್ಸ್, ಡೈಪರ್ ಹಚ್ಚಿ ಒಂದು ನಿಮಿಷ ಇಟ್ಕೊತೀನಿ. ತಗೋಬೇಕು ಒಂದು ಡ್ರೆಸ್. ಸೊ ಪಾಪುದು ಮೆಡಿಸಿನ್ ಕೂಡ ಇಟ್ಕೊಂಡ್ಬಿಟ್ಟಿದ್ದೀನಿ ಕ್ಯಾಲ್ಪೋಲ. ಯಾಕೆಂತಂದರೆ ಮತ್ತೆ ಇಂಜೆಕ್ಷನ್ ಕೊಡಿಸಿದ್ಮೇಲೆ ಪಾಪುಗೆ ಜ್ವರ ಅಂತೂ ಬರುತ್ತೆ. ಸ್ವಲ್ಪ ಸಿರಪ್ ಫಸ್ಟ್ಗೆ ಹಾಕ್ಬಿಟ್ರೆ ಅಲ್ವಾ, ಆವಾಗ ಜ್ವರನೂ ಏನು ಅಂಥದ್ದಿರಲ್ಲ. ಸೊ ಹಾಗಾಗಿ ಫಸ್ಟ್ಗೆ ಸಿರಪ್ ಹಾಕ್ಬಿಡ್ತೀನಿ. ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದಿದ್ದ ತಕ್ಷಣ ನನಗೆ ಒಂದು 45 ಮಿನಿಟ್ಸ್ ಆದಮೇಲೆಲ್ಲ ಸಿರಪ್ ಹಾಕ್ಬಿಡ್ತಾ ಇದ್ದೆ. ಇವಾಗಲೂ ಕೂಡ ಹಾಗೆ ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದಮೇಲೆ ಒಂದು 45 ಮಿನಿಟ್ಸ್ ಆದಮೇಲೆ ಸಿರಪ್ ಹಾಕ್ಬಿಡ್ತೀನಿ. ಸೊ ಅಷ್ಟಾಗಿ ಜ್ವರ ಬರುತ್ತೆ, ಬಟ್ ತುಂಬ ಪಾಪು ಸಫರ್ ಮಾಡೋಷ್ಟು ಎಲ್ಲ ಜ್ವರ ಬರಲ್ಲ. ಉಗ್ರು ನೋಡವ, ಉಗ್ರು ನೋಡಿ ಎಷ್ಟೊಂದು ಬಂದಿದೆ.
ಇನ್ನು ಬ್ಲ್ಯಾಕ್ ಡ್ರೆಸ್ ನನಗೆ ಕಂಫರ್ಟಬಲ್ ಆಗಿ ಇರಲಿಲ್ಲ, ತುಂಬ ಸೆಕೆ ಆಗ್ತಾಯಿತ್ತು. ಹಾಗಾಗಿ ಡ್ರೆಸ್ನ ಚೇಂಜ್ ಮಾಡಿಕೊಂಡೆ. ಇನ್ನು ನಮ್ಮ ಅಪ್ಪನೂ ಕೂಡ ಬಂದರು, ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡು ಅದಾದಮೇಲೆ ನಾವು ಅಜ್ಜಿ ಮನೆಗೆ ಹೋಗೋಣ ಅಂತ ಆಯಿತು. ಸೊ ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಅಜ್ಜಿ ಮನೆಗೆ ಹೋಗಿದ್ದ ವ್ಲಾಗ್ನ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನು ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.